ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ರಾಣಿ KN ಅಂತ. ನಾನು SDM ಮತ್ತೆ MMK ಮಹಿಳಾ ವಿದ್ಯಾಲಯದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ. ಹಾಯ್ ಮಕ್ಕಳೇ, ನಾನಿವತ್ತು ನಿಮ್ಮೆಲ್ಲರಿಗೂ ಕತೆ ಹೇಳಬೇಕು ಅಂತ ಬಂದಿದ್ದೀನಿ. ಯಾಕೆ ಹಾಗೆ ನೋಡ್ತಿದ್ದೀರಿ? ಏನ್ ಕತೆ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ನಿಜವೇ ಬಿಡಿ. ಯಾಕೆ ಅಂದ್ರೆ ಇವತ್ತಿನ ಒಂದು ಕಾಲಮಾನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾರು ಕೂಡ ಅಮ್ಮನ ಮಡಿಲಲ್ಲೋ ಅಜ್ಜಿ ಮಡಿಲಲ್ಲೋ ಕುಳಿತುಕೊಂಡು ಬೆಚ್ಚಗೆ ಕತೆ ಕೇಳುವಂತಹ ಒಂದು ಜಾಯಮಾನ ಈಗ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಎಲ್ಲಾ ಒಂದು ಜಾಗಗಳನ್ನ ಇವತ್ತು ಮೊಬೈಲು, ಟಿವಿ, ಇವೆಲ್ಲ ಲ್ಯಾಪ್ಟಾಪ್ ಇವೆಲ್ಲವೂ ಕೂಡ ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಏನೇ ಆಗ್ಲಿ ಮಕ್ಕಳೇ, ನೀವು ಟಿವಿನಲ್ಲೇ ಹಲವಾರು ಕಥೆಗಳನ್ನ ನೋಡ್ಬೋದು, ಕೇಳಿಸ್ಕೊಳ್ಬಹುದು, ಮೊಬೈಲ್ಗಳಲ್ಲಿ ಕೇಳಿಸ್ಕೊಳ್ಬಹುದು, ನೋಡ್ಬಹುದು. ಇದೇನೇ ಆಗಿದ್ರು ಕೂಡ ಆ ಅಜ್ಜಿಯ ಬೆಚ್ಚನೆಯ ಮಡಿಲಲ್ಲಿ ಕುಳಿತುಕೊಂಡು ಮಗ್ಲಲ್ಲಿ ಮಲಗ್ಕೊಂಡು ಆ ಕಥೆನ ಕೇಳಿಸ್ಕೊಳ್ಳೋದ್ರಲ್ಲಿ ಇರೋಂತಹ ಆ ಒಂದು ಮಜಾ ಇನ್ಯಾವುದ್ರಲ್ಲೂ ಕೂಡ ಸಿಗೋದಿಲ್ಲ ಅಂತಾನೆ ನಾನಾದ್ರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ನಿಮ್ಮೆಲ್ರಿಗೂ ಕೂಡ ಆ ಒಂದು ಅನುಭವವನ್ನ ಮತ್ತೆ ಕಟ್ಕೊಡ್ಬೇಕು ಅಂತ ಹೇಳ್ತಾ ಇವತ್ತು ಒಂದು ಕಥೆಯನ್ನ ನಾನು ನಿಮ್ಗೆ ತಗೊಂಡ್ ಬಂದಿದ್ದೀನಿ ಮಕ್ಕಳೇ. ನಿಮ್ಗೆ ತುಂಬಾ ಇಷ್ಟ ಕೂಡ ಆಗತ್ತೆ. ನಿಮ್ಗೆ ಇಷ್ಟ ಆಗೋ ಹಾಗೆ ನಾನು ಹೇಳ್ತೀನಿ, ಕೇಳಿಸ್ಕೊತೀರಾ ಅಲ್ವಾ? ಈ ಕಥೆಯ ಹೆಸರು ಬಂದ್ಬಿಟ್ಟು ಕರ್ಮಕ್ಕೆ ತಕ್ಕ ಫಲ ಅಂತ ಮಕ್ಕಳೇ. ಅಂದ್ರೆ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಒಳ್ಳೆಯ ಫಲ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ಕೆಟ್ಟ ಫಲವನ್ನ ಹೇಗೆ ನಾವು ಅನುಭವಿಸ್ತಾ ಹೋಗ್ತೀವಿ ಅನ್ನೋಂಥದ್ದನ್ನ ಈ ಕತೆ ಮೂಲಕ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ದೊಡ್ಡ ರಾಜ್ಯ ಮಕ್ಕಳೇ. ಆ ರಾಜ್ಯದಲ್ಲಿ ಒಬ್ಬ ಅದನ್ನ ಪರಿಪಾಲನೆ ಮಾಡ್ತಕ್ಕಂತಹ ರಾಜ. ಆ ರಾಜನಿಗೆ 3 ಜನ ಮಂತ್ರಿಗಳು ಇದ್ರು ಮಕ್ಕಳೇ. ಆ 3 ಜನ ಮಂತ್ರಿಗಳು ಎಲ್ಲ ಒಂದು ಕಾರ್ಯಭಾರವನ್ನ ಆ ರಾಜನಿಗೆ ಯಾವುದೇ ತೊಂದರೆಯೂ ಕೂಡ ಆಗದೆ ಇರೋ ಹಾಗೆ ನೋಡ್ಕೊತಾ ಹೋಗ್ತಿದ್ರು. ಈ ರೀತಿ ಹೋಗ್ಬೇಕಾದ್ರೆ ಆ ರಾಜನಿಗೆ ಒಂದು ದಿವಸ ಇದ್ದಕ್ಕಿದ್ದಾಗೆ ಒಂದು ಅನುಮಾನ ಕಾಡೋದಿಕ್ಕೆ ಶುರುವಾಯ್ತು ಮಕ್ಕಳ. ಏನು ಆ ಅನುಮಾನ ಅಂತ ಹೇಳಿದ್ರೆ, ಈ 3 ಜನ ಮಂತ್ರಿಗಳು ನನಗೆ ಎಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟುಕೊಂಡು ಕಾರ್ಯಭಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ 3 ಜನರಲ್ಲಿ ತುಂಬಾ ನಿಷ್ಠಾವಂತ ಮಂತ್ರಿ ಯಾರು, ತುಂಬಾ ಸತ್ಯವಂತ ಮಂತ್ರಿ, ಪ್ರಾಮಾಣಿಕವಾದಂತವನು ಯಾರು ಅನ್ನೋದನ್ನ ನಾನು ಹೇಗಾದ್ರೂ ಮಾಡಿ ತಿಳ್ಕೊಳ್ಬೇಕಲ್ಲ ಅಂತ ಅವನಿಗೆ ಆಸೆ ಆಗುತ್ತೆ. ಸರಿ, ಏನ್ ಮಾಡೋದು ಇವ್ರನ್ನ ಪತ್ತೆ ಹಚ್ಚೋಕೆ ಅಂತ ಹೇಳ್ತಾ ಆ 3 ಜನ ಮಂತ್ರಿಗಳನ್ನ ಕರೆಸ್ತಾನೆ ಮಕ್ಕಳೇ. ಆ ಸ್ಥಾನಕ್ಕೆ ಬರ್ತಾರೆ. ಮಹಾಪ್ರಭುಗಳಿಗೆ ಶರಣು ಅಂತ ಹೇಳ್ತಾ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ ಮಕ್ಕಳೇ. ಹಾಗೆ ನಿಂತ್ಕೊಂಡಾಗ ಹೇಳ್ತಾರೆ, ಏನ್ ಕೆಲಸ ಮಹಾಪ್ರಭು ಅಂತ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ನೋಡಿ, ನಾನು ನಿಮ್ 3 ಜನಗಳಿಗೂ ಕೂಡ ಒಂದು ಕೆಲಸವನ್ನ ವಹಿಸ್ತಾ ಇದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ನೀವು 3 ಜನರು ಕೂಡ ಈ 3 ಚೀಲಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಈ 3 ಚೀಲಗಳನ್ನ ತೆಗೆದುಕೊಂಡು ನೀವು 3 ಜನ ಕಾಡಿಗೆ ಹೋಗ್ಬೇಕು. ಹಾಗೆ ಕಾಡಿಗೆ ಹೋಗಿ ಅಲ್ಲಿ ಸಿಗ್ತಕ್ಕಂತಹ ಹಣ್ಣು ಹಂಪಲು ಎಲ್ಲವನ್ನು ಕೂಡ ರುಚಿ ರುಚಿಯಾಗಿರ್ತಕ್ಕಂಥವುಗಳನ್ನ ಆರಿಸ್ಕೊಂಡು ತಂದು ನನಗೆ ಕೊಡಬೇಕು ಅಂತ ಹೇಳ್ತಾನೆ ಮಕ್ಕಳೇ. ಸರಿ ಅಂತ ಹೇಳಿ ಆ 3 ಜನ ಮಂತ್ರಿಗಳು ಕೂಡ ತಮಗೆ ಮೀಸಲಾಗಿ ಇಟ್ಟಿದ್ದಂತಹ 3 ಚೀಲಗಳನ್ನ ಒಬ್ಬೊಬ್ಬರು ಒಂದೊಂದನ್ನ ಎತ್ಕೊಂಡು, ಸರಿ ಮಹಾಪ್ರಭು, ನೀವು ಹೇಳ್ದಂಗೆ ಆಗ್ಲಿ, ನೀವು ಹೇಳ್ದಂತ ಕೆಲಸವನ್ನ ಶಿರಸಾ ವಹಿಸಿ ನಾವು ಪಾಲಿಸ್ತೀವಿ ಅಂತ ಹೇಳ್ತಾ 3 ಜನ ಹೊರಡ್ತಾರೆ ಮಕ್ಕಳೇ. ಹಾಗೆ ನಡ್ಕೋತಾ ಹೋಗ್ಬೇಕಾದ್ರೆ ಕಾಡಿನ ಸಮೀಪಕ್ಕೆ ಬರ್ತಾರೆ. ಕಾಡಿನ ಒಳಗಡೆನೂ ಕೂಡ ಪ್ರವೇಶವನ್ನ ಮಾಡ್ತಾರೆ. ಆಗ 3 ಜನ ಮಂತ್ರಿಗಳ ಮನಸ್ಸು ಬೇರೆ ಬೇರೆ ರೀತಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ ತೊಡಗುತ್ತೆ. ಏನು, ಒಬ್ಬೊಬ್ರು ಒಂದೊಂದು ಯೋಚನೆಯನ್ನ ಮಾಡ್ತಾ ಹೋಗ್ತಾರೆ. ಮೊದಲನೆಯ ಮಂತ್ರಿ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ರಾಜ ನಮ್ಮ ಮೇಲೆ ಎಷ್ಟು ಒಂದು ಪ್ರೀತಿ, ನಂಬಿಕೆ, ಗೌರವವನ್ನ ಇಟ್ಟು ಇಂತಹ ಒಂದು ಕೆಲಸವನ್ನ ನಮ್ಗೆ ವಹಿಸಿದ್ದಾರೆ ಅಂತ ಹೇಳ್ತಾ ಅವನು ಒಳ್ಳೊಳ್ಳೆಯ ಹಣ್ಣುಗಳನ್ನ ಹಂಪಲುಗಳನ್ನ ತೆಗೆದುಕೊಂಡು ಹೋಗಿ ನಾನು ರಾಜರಿಗೆ ಸಮರ್ಪಿಸ್ಬೇಕು, ಆಗ ರಾಜರು ನನ್ನನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತಾ ಆ ಚೀಲವನ್ನ ತೆಗೆದುಕೊಂಡು ಅವನು ಹೋಗ್ತಾನೆ. ಹಾಗೆ ಹೋಗಿ ತುಂಬಾ ಕಷ್ಟಪಟ್ಟು ಬೆಟ್ಟ ಗುಡ್ಡಗಳನ್ನೆಲ್ಲ ಅಲೆದು ಒಳ್ಳೊಳ್ಳೆ ಹಣ್ಣು ಹಂಪಲುಗಳನ್ನ ಎಲ್ಲವನ್ನ ಕಿತ್ಕೊಂಡು ಬರ್ತಾನೆ ಮಕ್ಕಳೇ. ಹಾಗೆ ಕಿತ್ಕೊಂಡು ಬಂದು ಚೀಲಕ್ಕೆ ತುಂಬಿಸ್ತಾನೆ. ಪೂರ್ತಿ ಭರ್ತಿ ಆಗತ್ತೆ ಚೀಲ. ಅದ್ರೊಳಗಡೆ ಇರ್ತಕ್ಕಂಥ ಅಷ್ಟು ಹಣ್ಣು ಹಂಪಲುಗಳು ಕೂಡ ಒಳ್ಳೆಯ ರೀತಿಯವತ್ತಾಗಿರುತ್ತೆ. ಸರಿ, ಎರಡನೆಯ ಮಂತ್ರಿ ಏನ್ ಮಾಡ್ತಾನೆ, ಯೋಚನೆಯನ್ನ ಮಾಡ್ತಾನೆ. ರಾಜ ನಮ್ಗೆ ಒಂದು ಚೀಲ ಹಣ್ಣುಗಳನ್ನ ಕಿತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ರಾಜ ಅವುಗಳನ್ನ ತೆಗೆದು ಅಬ್ಬಬ್ಬಾ ಅಂದ್ರೆ ಆ ಮೇಲ್ಗಡೆಯ ಭಾಗವನ್ನ ಮಾತ್ರ ನೋಡಬಹುದು,
ಚೀಲದ ಮೇಲ್ಗಡೆ ಭಾಗವನ್ನು ಮಾತ್ರ ನೋಡ್ಬೋದು. ಅದಕ್ಕೆ ನಾನೊಂದು ಉಪಾಯವನ್ನ ಮಾಡ್ತೇನೆ. ಏನಪ್ಪಾ ಅಂದ್ರೆ ಅಷ್ಟ್ಯಾಕೆ ಕಷ್ಟಪಡ್ಬೇಕು, ಕಾಡು ಮೇಡನ್ನೆಲ್ಲ ಯಾಕೆ ಅಲಿಬೇಕು ನಾನು ಅಂತ ಹೇಳ್ತಾ ಏನ್ ಮಾಡ್ತಾನೆ, ಕೆಳಗಡೆ ಎಲ್ಲವೂ ಕೂಡ ಕೊಳತೋಗಿರುವಂತ ಹಣ್ಣುಗಳು ಅದು ಇದು ಏನೇನ್ ಸಿಗುತ್ತೆ ಅದನ್ನೆಲ್ಲ ತುಂಬಿಸ್ತಾನೆ. ಮೇಲ್ಗಡೆಗೆ ಒಂದಷ್ಟು ಮಾತ್ರ ಒಳ್ಳೆಯ ಹಣ್ಣುಗಳನ್ನ ತುಂಬಿಸ್ಕೊಳ್ತಾನೆ ಮಕ್ಕಳೇ. ಹಾಗೆ ತುಂಬಿಸ್ಕೊಂಡು ಅವನು ಆ ಚೀಲವನ್ನ ಭರ್ತಿ ಮಾಡ್ತಾನೆ. ಇನ್ನು ಮೂರನೆಯ ಮಂತ್ರಿ ಏನ್ ರೀತಿಯಾಗಿ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಯೋಚನೆ ಬರುತ್ತೆ ಅವನ ತಲೆಗೆ. ರಾಜ ಯಾವತ್ತಿಗೂ ಕೂಡ ನಾವು ತೆಗೆದುಕೊಂಡು ಹೋಗಿರ್ತಕ್ಕಂಥ ಚೀಲವನ್ನೆಲ್ಲ ತೆಗೆದು ಮಾಡಿ ನೋಡುವಂತ ಕೆಲಸವನ್ನ ಮಾಡೋದೇ ಇಲ್ಲ. ಯಾಕೆಂದ್ರೆ ಅವೆಲ್ಲ ಸೇವಕರ ಕೆಲಸಗಳು. ಅವನು ಯಾಕೆ ಬಂದು ನಮ್ಮ ಚೀಲವನ್ನ ಪರೀಕ್ಷೆ ಮಾಡ್ತಾರೆ ರಾಜರು, ಅವ್ರು ಏನೂ ನೋಡೋದಿಲ್ಲ ಅಂತ ಅವನಿಗೆ ಅವನೇ ತೀರ್ಮಾನವನ್ನ ಮಾಡ್ಕೊಂಡ್ಬಿಡ್ತಾನೆ ಮಕ್ಕಳೇ. ಹಾಗೆ ಮಾಡ್ಕೊಂಡು ಏನ್ ಮಾಡ್ತಾನೆ, ಎಲ್ಲ ಕಸ ಕಡ್ಡಿ ಕಲ್ಲು ಮಣ್ಣು ಏನೇನ್ ಸಿಗುತ್ತೆ ಕೊಳತೋಗಿರೋದು ನಾರು ಬೇರು ಎಲ್ಲವನ್ನ ಚೀಲಕ್ಕೆ ತುಂಬಿಸ್ಕೊಂಡು ಭರ್ತಿ ಮಾಡ್ಕೊಂಡ್ಬಿಡ್ತಾನೆ ಮಕ್ಕಳು. 3 ಜನ 3 ಚೀಲಗಳನ್ನು ತೆಗೆದುಕೊಂಡು ಮಕ್ಕಳೇ ಈಗ ಎಲ್ಲಿಗೆ ಬರ್ತಾರೆ, ಆ ಸ್ಥಾನಕ್ಕೆ ಬರ್ತಾರೆ, ರಾಜನ ಬಳಿಗೆ ಬರ್ತಾರೆ ಮಕ್ಕಳೇ. ಹಾಗೆ ಬಂದಾಗ ರಾಜ ಕೇಳ್ತಾನೆ, ಓದ್ ಕೆಲಸ ಎಲ್ಲ ಆಯ್ತಾ ಅಂತ ಕೇಳ್ತಾನೆ. ಮಹಾಪ್ರಭು ನೀವು ಹೇಳ್ದಾಗೆ ನಾವು ಚೀಲವನ್ನ ತುಂಬಿಸ್ಕೊಂಡು ಬಂದಿದೀವಿ, ಹಣ್ಣು ಹಂಪಲೆಲ್ಲ ತಂದಿದ್ದೀವಿ ಅಂತ ಹೇಳ್ತಾರೆ. ರಾಜ ಯಾವುದನ್ನು ನೋಡೋದಿಲ್ಲ ಮಕ್ಕಳೇ. ಏನ್ ಮಾಡ್ತಾರೆ, ಸೇವಕರನ್ನ ಕರೀತಾರೆ. ಸೇವಕರು ಬರ್ತಾರೆ. ಈ 3 ಜನರನ್ನ 3 ಬೇರೆ ಬೇರೆಯಾದಂತಹ ಒಂದು ಕೋಣೆಗಳಲ್ಲಿ ಬಂಧಿಸಿ ಅಂತ ಹೇಳ್ತಾನೆ. ಹಾಗೆ ಬಂಧಿಸಿ ಆದ್ಮೇಲೆ ಅವ್ರಿಗೆ ಅನ್ನ ಆಹಾರ ನೀರು ಏನನ್ನು ಕೂಡ ಕೊಡಬೇಡಿ ಅಂತ ಹೇಳ್ತಾನೆ. ನಾನು ಹೇಳೋವರೆಗೂ ಕೂಡ ಅವ್ರಿಗೆ ಯಾವುದನ್ನು ಕೂಡ ಕೊಡಬಾರ್ದು, ಇವ್ರನ್ನ ಬಂಧಿಸಿಡಿ ಅಂತ ಆಜ್ಞೆಯನ್ನ ಹೊರಡಿಸ್ಬಿಡ್ತಾನೆ ಮಕ್ಕಳೇ. ಸರಿ ಅಂತ ಹೇಳಿ ಸೇವಕರು ಅವ್ರನ್ನ ಕರ್ಕೊಂಡು ಹೋಗಿ ರಾಜ ಹೇಳ್ದಾಗೆ ಆ ಕೋಣೆಗಳಲ್ಲಿ ಕೂಡಾಕಿ ಬಂದ್ಬಿಡ್ತಾರೆ. ಅದಾದ ನಂತರ ಏನಾಗುತ್ತೆ, ಅವ್ರಿಗೆ ಹೊಟ್ಟೆ ಹಸಿಯೋದಿಕ್ಕೆ ಪ್ರತಿದಿನ ಶುರುವಾಗ್ತಾ ಹೋಗುತ್ತೆ ಮಕ್ಕಳೇ. ಆಗ ಏನ್ ಮಾಡ್ತಾನೆ, ಮೊದಲನೇ ಒಂದ್ ಮಂತ್ರಿ ಏನ್ ಮಾಡ್ತಾನೆ, ಒಳ್ಳೊಳ್ಳೆ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿದ್ನಲ್ಲ, ತನಗೆ ಬೇಕಾದ ಹಾಗೆ ಒಂದು ಎರಡು ಅಂತ ದಿನಾ ತಿನ್ಕೋತಾ ಬರ್ತಾನೆ ಮಕ್ಕಳೇ. ಹಾಗೆ ಎರಡನೇ ಅವ್ನು ಏನ್ ಮಾಡ್ತಾನೆ, ಕೊಳತೋಗಿರ್ತಕ್ಕಂಥ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿದ್ನಲ್ಲ ಅರ್ಧವನ್ನ, ಅದನ್ನೇ ತಿನ್ಕೋತಾ ಅವನು ಇರ್ತಾನೆ. ಇನ್ನು ಮೂರನೇ ಅವ್ನು ಏನ್ ಮಾಡ್ತಾನೆ, ಹಣ್ಣುಗಳನ್ನೇ ತೆಗೆದುಕೊಂಡು ಹೋಗಿಲ್ಲ, ಎಲ್ಲ ಕಸ ಕಡ್ಡಿಯನ್ನ ತೆಗೆದುಕೊಂಡು ಹೋಗಿರ್ತಾನೆ ಮಕ್ಕಳೇ. ಈಗ ಏನಾಗೋಗುತ್ತೆ ಅವ್ರಿಗೆ ಅಂತಂದ್ರೆ, ಒಂದಷ್ಟು ದಿನಗಳಾದ್ಮೇಲೆ ರಾಜ ಏನ್ ಮಾಡ್ತಾನೆ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. 3 ಜನರನ್ನ ಸೇವಕರು ಈಚೆಗೆ ಕರೆದುಕೊಂಡು ಬರ್ತಾರೆ ಮಕ್ಕಳೇ. ಹಾಗೆ ಬಂದಾಗ ಮೊದಲನೆಯ ಮಂತ್ರಿ ಬಹಳಷ್ಟು ದಷ್ಟಪುಷ್ಟವಾಗಿ ಆರೋಗ್ಯವಂತನಾಗಿ ಈಚೆಗೆ ಬರ್ತಾನೆ. ಎರಡನೆಯ ಮಂತ್ರಿ ಏನು, ಆ ಕೊಳತೋಗಿರ್ತಕ್ಕಂಥ ಅರ್ಧ ಹಣ್ಣುಗಳನ್ನ ತಿಂದಿರ್ತಾನೆ, ಅವನ ಆರೋಗ್ಯವೂ ಕೂಡ ಅರ್ಧಂಬರ್ಧ ಕೆಟ್ಟು ಹೋಗಿರುತ್ತೆ, ಅವನು ಆ ರೀತಿಯಾಗಿ ಈಚೆಗೆ ಬರ್ತಾನೆ. ಇನ್ನು ಮೂರನೆಯ ಮಂತ್ರಿ ಏನ್ ಮಾಡ್ತಾನೆ, ಏನನ್ನೂ ಕೂಡ ತಿನ್ನೋಕೆ ತೆಗೆದುಕೊಂಡೇ ಹೋಗಿರೋದಿಲ್ಲ, ಕಸ ಕಡ್ಡಿಗಳನ್ನ ತುಂಬಿಕೊಂಡು ಹೋಗಿರ್ತಾನೆ. ಹಾಗಾಗಿ ಅವನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಊಟ ಏನೂ ಕೂಡ ಇಲ್ದಲೆ ಅವನು ನಿತ್ರಾಣನಾಗಿ ಹೊರಗಡೆ ಬರ್ತಾನೆ ಮಕ್ಕಳು. ಆಗ ಆ ರಾಜನಿಗೆ ಗೊತ್ತಾಗೋಗುತ್ತೆ, ಈ 3 ಜನ ಮಂತ್ರಿಗಳಲ್ಲಿ ನಿಷ್ಠಾವಂತ ಪ್ರಾಮಾಣಿಕ ಮಂತ್ರಿ ಯಾರು, ನಾನು ಹೇಳಿದಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬಂದಂತವನು ಯಾರು ಅನ್ನುವಂಥದ್ದು ಗೊತ್ತಾಗತ್ತೆ ಮಕ್ಕಳೇ. ಈಗ ಹೇಳಿ, ಈ 3 ಜನ ಮಂತ್ರಿಗಳ ಕಾರ್ಯ, ಅವರ ಕೆಲಸ ಇವುಗಳನ್ನ ನೋಡಿದಾಗ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ನೀತಿ ಏನು ಮಕ್ಕಳೇ ಅಂತ ಹೇಳಿದ್ರೆ, ಇಲ್ಲಿ ಕರ್ಮಕ್ಕೆ ತಕ್ಕ ಫಲ ಅಂತೇಳಿ ಹೇಳುವಂಥದ್ದು. ನೀವು ಒಳ್ಳೆದನ್ನ ಮಾಡಿದ್ರೆ ಒಳ್ಳೆಯ ಫಲವನ್ನ ಅನುಭವಿಸ್ತೀರಿ, ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟ ಫಲವನ್ನ ಅನುಭವಿಸ್ತೀರಿ ಮಕ್ಕಳೇ. ಹಾಗಾಗಿ ನೀವು ಯಾವತ್ತಿಗೂ ಕೂಡ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನೇ ಮಾಡಿ, ತಡವಾದ್ರೂ ಕೂಡ ನಿಮ್ಗೆ ಒಳ್ಳೆಯ ಒಂದು ಫಲ ಅನ್ನುವಂಥದ್ದನ್ನ ಭಗವಂತ ಕರುಣಿಸಿಯೇ ತೀರ್ತಾನೆ ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಇದೇ ರೀತಿ ನಡ್ಕೊಳ್ತೀರಾ ಅಲ್ವಾ ಜೀವನದಲ್ಲಿ, ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಒಳ್ಳೆ ಮಕ್ಕಳು ಅಂತ ಅನ್ನಿಸ್ಕೊಳ್ತೀರಾ ಮಕ್ಕಳೇ ಇನ್ ಮುಂದಕ್ಕೆ ನೀವು, ಖಂಡಿತ ಅಲ್ವಾ?